Maroon 5. ವಿಧಾನಸಭೆ ಕಲಾಪದಲ್ಲಿ ಗ್ಯಾರಂಟಿ ಗದ್ದಲ ಶುರುವಾಗಿತ್ತು. ಪ್ರತಿಪಕ್ಷಗಳು ಗಲಾಟೆಯನ್ನು ಕೂಡ ಮಾಡಿದ್ರು, ಧರಣಿಯನ್ನು ಕೂಡ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಜಟಾಪಟಿ ನಡೆಯಿತು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿ ಶಾಸಕರನ್ನ ಆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಅಂದರೆ ಎಚ್.ಎಂ. ರೇವಣ್ಣ ಅವರಿದ್ದಾರೆ, ಮಾಜಿ ಸಚಿವರು. ಅವರನ್ನ ಗ್ಯಾರಂಟಿ ಸಮಿತಿಯ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೊ ಈ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಬೇಕು, ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಶಾಸಕರನ್ನ ನೇಮಕ ಮಾಡ್ಕೋಬೇಕು ಅಂತ. ಸೊ ಹೀಗಾಗಿ ಸದನದ ಬಾವಿಗಿಳಿದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಾಡಿದ್ರು. ಹನ್ನೊಂದು ವಿಠಲ್ ದೋಣಿಬಾ ಅವರು, ವಿಠಲ್ ದೋಣಿಬಾ ಉತ್ತರ ಕೊಡ್ತಾರೆ. ಸುಮಾರು 15 ಟಿಎಂಸಿ ನೀರನ್ನ ಆದೇಶ ಹೊರಡಿಸಿ ಅಂತ ಏನು ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಎಸ್ ಟಿ ರೇವಣ್ಣ, ಗ್ಯಾರಂಟಿ ವಿರೋಧಿ ಬಿಜೆಪಿ, ಯುಪಿ ಬಣಕರ್ ಸ್ವಲ್ಪ ಜೋರಾಗಿ ವಿರೋಧಿ ಬಿಜೆಪಿ. ಸಭಾಧ್ಯಕ್ಷರೇ, ವಸತಿ ಯೋಜನೆ 2021ನೇ ಸಾಲಿನಲ್ಲಿ ಹಿರೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ, ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ, ಹದಿನಾರು 2017ರಿಂದ 2019-20 ಕೆಲವು ಪ್ರಕರಣಗಳಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತದೆ. ಆದರೆ ಫಲಾನುಭವಿ ಖಾತೆಗೆ ಹಣ ಜಮಾ ಆಗಿರುವುದಿಲ್ಲ. ಲಾಗಣಿಗೆ ವರ್ಗಾಯಿಸಬೇಕು. ಜಿಪಿಎಸ್ ಮಾಡುವಾಗ ಮಿತಿಯಲ್ಲಿ ಇರುವುದಿಲ್ಲ. ಪ್ರಕರಣವನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರ ಲಾಗಣಿಗೆ ವರ್ಗಾಯಿಸಬೇಕು. ಸಕಾಲಕ್ಕೆ ಅನುದಾನ ಬಿಡುಗಡೆಯಾಗಬೇಕು. 2024ರಲ್ಲಿ ಸರ್ವೆ ಆಗುತ್ತಿದ್ದರು. ಅದರಲ್ಲಿ ಹೊಸದಾಗಿ ಸೇರಿಸುವ ಫಲಾನುಭವಿ ಯೋಜನೆಗೆ ಅವಕಾಶ ಕೊಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನವನ್ನು ಸೆಳೆಯುತ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಇವತ್ತು ನೀವು ದಯಮಾಡಿ 2024-25 ಬರಬೇಕು. ಏನು ಪ್ರಧಾನಮಂತ್ರಿ ಆವಾಸ್ ಸರ್ಕಾರ ಅಡಿಯಲ್ಲಿ 4,150 ಮನೆಗಳನ್ನು ಕೂಡ ಈಗ ನಿಗದಿಪಡಿಸಲಾಗಿದೆ. ಮಂಜೂರಾತಿ ಇದನ್ನ ದಯಮಾಡಿ ಪ್ರಾರಂಭ ಮಾಡಬೇಕಾಗಿದೆ. ಅದು ಮಾನ್ಯ ಸಚಿವರಿಗೆ ತಿಳಿಸ್ಬಿಟ್ಟು ನಿರ್ದಿಷ್ಟವಾದಂತಹ ಉತ್ತರವನ್ನು ಒದಗಿಸುವುದನ್ನ ಹಿಂಪಡಿಬೇಕು. ಓಕೆ. ಕೃಷ್ಣ ನಾಯಕ್, NH ಕೋನರೆಡ್ಡಿ ಹಾಗೂ GS ಪಾಟೀಲ್ ಸರಿ ಇದೆ, ಉತ್ತರ ಕೊಟ್ಟಿಲ್ಲ. ಓಕೆ. GS ಪಾಟೀಲ್ ಈಗ ಮಾತಾಡ್ರೆ ಶಿವಲಿಂಗೇಗೌಡರು ಅವರೆಲ್ಲ ಸಮರ್ಥನೆ ಮಾಡ್ರಿ. ಇದನ್ನ ಮನೆ ಅಧ್ಯಕ್ಷರು 9ನೇ 16 ಕಳ್ಳರು ಕಾಂಗ್ರೆಸ್ ಕಳ್ಳರು ಅಂತ ಹೇಳ್ರಪ್ಪ. ಕಳ್ಳರ ಕಳ್ಳರು GS ಡಿಸ್ಟರ್ಬ್ ಮಾಡ್ತಾರೆ ನಿಮ್ಮನ್ನವರು. ಕಳ್ಳರು GS ಪಾಟೀಲ್ ಸರ್ಕಾರಿ ದುಡ್ಡು ಬಿಜೆಪಿ ಕಳ್ಳರು. ಅದಕ್ಕೆ ನೀವು ಕರ್ತವ್ಯ ಮಾಡಿ ಕೂತಿರೋದು ನಾವು. AC ಶ್ರೀನಿವಾಸ್, ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ರಚನೆ ಆದಾಗಿಂದ ಎಲ್ಲ ಕೂತ್ಕೊಳ್ಳೆ. ಅಂಗನವಾಡಿ $3,000 ಪಡಿಸಲಾದ ಕಾಮಗಾರಿಗಳ 3,000 ವಿವರ ಹಾಗೂ ಆಮೇಲೆ ಮುಂದಿನ ದಿನಗಳಲ್ಲಿ RSS ತೆಗೆದುಕೊಳ್ಳುವ ವಿವರ ಕೆಲಸ ಮಾಡಿ ಕೂತಿರೋರಿಗೆ ಕಾಂಗ್ರೆಸ್ ವೆಚ್ಚ ಮಾಡಿರುವ ಬಗ್ಗೆ ಮೊತ್ತದ ಬಗ್ಗೆ ಗಮನನ ಸೆಳೆಯ ಬಯಸ್ತೇನೆ ಸಭಾಧ್ಯಕ್ಷ. ಮಾನ್ಯ ಮಂತ್ರಿಗಳು ನಿಂದು ಬಚ್ಚ ಚಂದ ಮಾಡ್ಕೊಡು. ಬಲ್ಲೆ ರಂಗನಾಥ್ ಕೂತ್ಕೊಳ್ಳಿ. ಅವರು ಕಾಲಿಂಗ್ ಅಟೆನ್ಷನ್ ಆಗ್ತದೆ. ನೀವು ಬೊಬ್ಬೆ ಹಾಕುದು, ಇವರು ಬೊಬ್ಬೆ ಹಾಕುದು, ಅಲ್ಲಿ ಪ್ರಶ್ನೆ ಕೇಳುವಂತದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವ್ರಿಗೆಲ್ಲ ದುಡ್ಡು ಹೆಚ್ಚು ಮಾಡಿ